ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂದರೆ, ನಾವು ಮನಸ್ಸನ್ನು ಹೇಗೆ ಇಟ್ಕೋಬೇಕು, ಹಾಗೆ ಸತ್ಕರ್ಮ ಅಂದರೆ ಏನು ಅಂತ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಸದಾ ಕಾಲವು ಮನಸ್ಸನ್ನು ಸಾತ್ವಿಕ ಚಿಂತನೆಯ ಕಡೆ ಕೇಂದ್ರೀಕರಿಸಿದರೆ ಸಹಜವಾಗಿ ಧನಾತ್ಮಕವಾಗಿ ಒಳ್ಳೆಯ ಆಲೋಚನೆಗಳು ಪ್ರಕಟವಾಗತ್ತೆ. ಅವುಗಳು ಮನಸ್ಸನ್ನು ಶುದ್ಧಿಗೊಳಿಸಿ ಸತ್ಕರ್ಮಗಳನ್ನು ನಿರತವಾಗುವಂತೆ ಪ್ರಚೋದಿಸುತ್ತೆ. ನಮ್ಮ ಶಕ್ತ್ಯಾನುಸಾರ ಪರೋಪಕಾರವನ್ನು ಮಾಡುವುದು, ಎಲ್ಲರಲ್ಲಿಯೂ ದ್ವೇಷ ಭಾವವನ್ನು ತ್ಯಜಿಸುವುದು, ಅಪಕಾರ ಮಾಡಿದವರಿಗೂ ಸಹ ಶುಭವನ್ನು ಹಾರೈಸುವುದು, ಇದೆಲ್ಲವುದು ಸಹ ಸತ್ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತಂತೆ. ಈ ರೀತಿ ಮನೋಭಾವದಿಂದ ನಾವು ಆಚರಿಸುವ ಕರ್ಮಗಳು ಯಾವಾಗಲೂ ಸಹ ನಮಗೆ ಒಳಿತನ್ನೇ ತರುತ್ತೆ. ಅಷ್ಟೇ ಅಲ್ಲದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ನಾವು ನಡೆದುಕೊಳ್ಳುವುದರಿಂದ ನಮ್ಮ ಮನಸ್ಸು ಶಾಂತವಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತಂತೆ. ಯಾಕಪ್ಪ ಅಂತ ಅಂದರೆ, ನಾವು ಎಲ್ಲರಿಂದ ದ್ವೇಷವನ್ನು ತ್ಯಜಿಸಿದಾಗ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಒಂದು ಯೂನಿವರ್ಸಿಗೆ ಮೆಸೇಜ್ ಕೊಡ್ತೀವಿ, ಆ ಯೂನಿವರ್ಸ್ ನಮಗೂ ಅದೇ ಮೆಸೇಜ್ ಕೊಡುತ್ತೆ, ನೀನು ಚೆನ್ನಾಗಿರು ಅಂತ. ಯೋಚನೆ ಮಾಡಿ. ಯಾವಾಗಲೂ ಅಷ್ಟೇ, ಸತ್ಕರ್ಮ ಅಂದರೆ ನಾವೇನೋ ದೊಡ್ಡ ಕಷ್ಟ ಏನೋ ಅಂತ ಅಂದ್ಕೊತೀವಿ. ಇಲ್ಲ, ಎಲ್ಲರನ್ನ ಸಮಾನ ಭಾವದಿಂದ ನೋಡೋದು ಹಾಗೂ ದ್ವೇಷವನ್ನು ತ್ಯಜಿಸೋದು ಸತ್ಕರ್ಮ. ಒಮ್ಮೆ ಯೋಚನೆ ಮಾಡಿ. ಹಾಗೆ ನಮ್ಮ ಪ್ರತಿಯೊಂದು ಉಸಿರಿಗೂ ಸಹ ನಾವು ಭಗವಂತನಿಗೆ ಧನ್ಯವಾದ ಹೇಳಿದ್ರೆ ನಿಜಕ್ಕೂ ಕಮ್ಮಿ. ಯಾಕೆ ಅಂದರೆ, ಅವನು ನಮ್ಮನ್ನು ತುಂಬ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ನಮ್ಮ ಪ್ರೀತಿಯನ್ನು ಅರ್ಪಿಸೋಣ. ಥ್ಯಾಂಕ್ ಯು.